ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಅವರು ಸ್ಟೇ ಕೇಳ್ಕೊಂಡಿದ್ದಾರೆ. ಏನು ತೀರ್ಮಾನ ಆಗುತ್ತೆ ಅದಕ್ಕಾದ ನೋಡೋಣ. ಇಲ್ಲ, ನಾನು ಹೇಳಿದ್ದು ದರ್ಶನ್ ಅವ್ರದ್ದು 17 ಜನ ಅವರು ಕೇಳ್ಕೊಂಡಿದ್ದಾರೆ, ಬೇಲ್ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ತೀರ್ಮಾನ ಕೋರ್ಟಿಂದ ಬರುತ್ತೆ ಅದನ್ನು ಕಾಯ್ದು ನೋಡಬೇಕು. ಮುಖ್ಯಮಂತ್ರಿಗಳದು ಅದು ಆರ್ಗ್ಯುಮೆಂಟು ಇವತ್ತು ಕೂಡ ಆರ್ಗ್ಯುಮೆಂಟು ನಡೆಯುತ್ತೆ. ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಸು ಆರ್ಗ್ಯುಮೆಂಟನ್ನು ಪ್ಲೇಸ್ ಮಾಡ್ತಾರೆ. ಅದಾದಮೇಲೆ ಅವರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಮೊನ್ನೆ ಹೇಳಿದಾಗ 12ನೇ ತಾರೀಕು ಕೊನೆಯದಾಗಿ ನಾನು 12ನೇ ತಾರೀಕಿಗೆ ಮುಗಿಸ್ತೀನಿ ಅಂತ ಹೇಳಿ ಜಡ್ಜು ಹೇಳಿದರು. ಬಹುಶಃ 12ನೇ ತಾರೀಕಿಗೆ ತೀರ್ಮಾನ ಮಾಡ್ಬೋದು. ಇಲ್ಲ, ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು. ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಅದು ನಾವು ಹಾಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು. ಒಟ್ಟಿಗೆ ಹೋಗೋಣ ಬನ್ನಿ ಅಂದ್ರು, ಜೊತೆಯಲ್ಲಿ ಹೋದ್ವಪ್ಪ. ಈಗ ನೀವು ಹುಡುಕ್ತಾ ಇರ್ತೀರ. ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗ್ಬೇಕು, ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ. ಅವ್ರೇನಂದ್ರು ನಮ್ಮನೆಗೆ ತಿಂಡಿಗೆ ಬಂದ್ಬಿಡಿ, ಜೊತೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು. ತಿಂಡಿ ತಿನ್ನುವಾಗ CM ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ, ಈಗ ನಾವು ಬರ್ತೀವಿ ಜೊತೆಲೇ ಹೋಗೋಣ ಅಂತೇಳಿ ಹೋದ್ವಪ್ಪ. ಇದಕ್ಕೆಲ್ಲ ಏನು ಅರ್ಥ ಕಲ್ಪಿಸೋದು ಅಗತ್ಯ ಇಲ್ಲ. ಪಾಟೀಲ್ ಅವರು ಹೇಳಿದ್ದಾರೆ ಸರ್, ನಾನು ಕೂಡ ಸೀನಿಯರ್, ಮುಂದೊಂದು ದಿವಸ ನಾನು CM ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇವತ್ತಿಗೆ ಆ ಪ್ರಶ್ನೆ ಏನು ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ನಿಜ ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಂಥ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದಾರೆ? ಪ್ರೈವೇಟ್ ಟ್ರಿಪ್, ಸರ್ಕಾರದಿಂದ ಹೋಗಿಲ್ಲ. ಅವರು ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಯಾವ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇಲ್ಲ, ಕಾಯ್ದಿರಿಸಿದಾಗ ಇವತ್ತು ಕೂಡ ಯಾವ ಕಾರ್ಯಕ್ರಮ ಇಲ್ಲ, ಸಭೆ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇಲ್ಲ. ಅಲ್ಲ, ನಾವೆಲ್ಲ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದೀವಲ್ಲ. ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಅವರ ಇಲಾಖೆಯವರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರ್ಲಿಕ್ಕಿಲ್ಲ. ಲಾಸ್ಟ್ ಟೈಮು ಅದೇ ರೀತಿ ಕೊಟ್ಟಿರಲಿಲ್ಲ. ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ. ಯಾವ್ದು ನಿಂತಿದೆ ಹೇಳಿ? ಯಾವ ಆಡಳಿತ, ಯಾವ ಕೆಲಸ ನಿಂತಿದೆ? ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ? ಆ ಥರ ಏನಾದರೂ ಆಗಿದೆಯಾ? ಎಲ್ಲ ಇಲಾಖೆಗಳು ನಡೀತಾ ಇದ್ದಾವೆ. ಸರ್, ಕಲಬುರಗಿಯಲ್ಲಿ ಇವತ್ತು ನಿನ್ನೆ ಮತ್ತೊಬ್ಬ ಅಧೀಕ್ಷಕ ಸೂಸೈಡ್ ಮಾಡ್ಕೊಂಡಿದ್ರು ಸರ್. ವರ್ಗಾವಣೆ ಮಾಡಲಿಕ್ಕೆ 2.25 ಲಕ್ಷ ತೆಗೆದುಕೊಂಡ್ರು. ಮತ್ತೆ ವರ್ಗಾವಣೆ ಮಾಡಲಿಕ್ಕೆ 2 ಲಕ್ಷ ಕೇಳ್ತಾ ಇದ್ದಾರೆ. ಆದರೂ ವರ್ಗಾವಣೆ ಮಾಡದೆ ನಾನು ಡೆತ್ ನೋಟ್ ಮಾಡಿ ಅಲ್ಲ, ಅವ್ರು ನೋಡಿ, ಇವೆಲ್ಲ ಏನಾಗ್ತದೆ ಅಂದರೆ ಯಾರು ಯಾವ ಹಂತದಲ್ಲಿ ಯಾರು ಹಣ ಕೇಳ್ತಾ ಇದ್ದಾರೆ, ಯಾವ ಹಂತದಲ್ಲಿ ಕೇಳ್ತಾ ಇದ್ದಾರೆ, ಇದೆಲ್ಲ ನಾವು ತನಿಖೆ ಮಾಡ್ತೇವೆ. ಇದು ಅವರು ಡೆತ್ ನೋಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ತನಿಖೆ ಮಾಡ್ತೇವೆ. ಅಲ್ಲಿ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ತಾಪಮಾನ ಬದಲಾವಣಾ ಮಂಡಳಿ ಒಂದು ವರದಿ ಕೇಳಿದೆ ಸರ್. ಕಾರ್ಯಸಾಧ್ಯತೆ ಸಂಪೂರ್ಣ ವರದಿ ಕೊಡಿ ಅಂತ. ಇದು ಹಿನ್ನಡೆ ಆಗಲ್ವಾ? ಇಲ್ಲ, ಕೆಲಸ ಪ್ರಾರಂಭ ಆಗೋಗಿದೆ. ಈಗ ಎಲ್ಲಿ ಪರಿಸರದ ಪ್ರಶ್ನೆ ಬರ್ತಾ ಇದೆ ಆ ಭಾಗ ಕೆಲಸ ಮುಗಿದೋಗಿದೆ. ಇನ್ನೇನಿದ್ರು ಬಯಲುಸೀಮೆಗೆ ಬರ್ತಕ್ಕಂಥದ್ದು, ಅರಸೀಕೆರೆಯಿಂದ ಮುಂದಕ್ಕೆ ಬಯಲುಸೀಮೆಗೆ ಬರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ.
ಅಲ್ಲಿ ಅವರ ಪ್ರಶ್ನೆ ಇರೋದು ಪರಿಸರ ನಾಶ ಆಗ್ತದೆ, ಅಲ್ಲಿ ಫ್ಲೋರಾ ಆ್ಯಂಡ್ ಫೌನಾ ನಾಶ ಆಗ್ತದೆ ಎನ್ನುವಂಥ ಪ್ರಶ್ನೆ ಯಾರೋ ಹಾಕಿರ್ಬೋದು. ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮೊನ್ನೆ ಭದ್ರಾಮ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ವನ್ಯಜೀವಿ ಮಂಡಳಿ ಆಕ್ಷೇಪ ವ್ಯಕ್ತಪಡಿಸಿದೆ ಸರ್. ಅಲ್ಲ, ಅದನ್ನೆಲ್ಲ ಅವರು ಉತ್ತರ ಕೊಡ್ತಾರೆ. ಅದನ್ನು ನಾಶ ಮಾಡದಾಗೇನೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡ್ತಾರೆ. ಅಲ್ಲ, ಎಲ್ಲರಿಗೂ ಓಪನ್ ಇದೆ ಅಲ್ವಾ. ಅವರೇನಾದರೂ ಸಚಿವರ ಮಕ್ಕಳು ಮಾತ್ರ ಹಾಕಬೇಕು ಅರ್ಜಿ ಅಂತ ಏನು ಕೇಳಿಲ್ಲ. ಅವರು ಹಾಕಿದ್ದಾರೆ, ಅವ್ರು ಸಮರ್ಥರಿದ್ದರೆ ಆಯ್ಕೆ ಮಾಡ್ತಾರೆ, ಇಲ್ಲಾಂದರೆ ನಡಿಯಪ್ಪ ನಿನ್ನ ಮನೆಗೆ ಹೋಗು, ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂತಾರೆ. ಅವರು ಸ್ವಾಭಾವಿಕವಾಗಿ ರಾಜಕೀಯ ಕುಟುಂಬಗಳು ಅವರು ಹಾಕಿರ್ಬೋದು, ಆದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.